ಜೀವನದಲ್ಲಿ ಒಮ್ಮೆ ಆದರೂ ಈ ಜಾಗವನ್ನು ಅನುಭವಿಸಬೇಕು. ಹಾಯ್, ನಾವು ಲೋಕಲ್ ಗೈಡ್ ಜೊತೆಗೆ ಕ್ರೆಮ್ಚೆಂಪ್ ಕೇವ್ಗೆ ಹೋಗ್ತಿದ್ದೀವಿ. ರೋಡ್ ಅಂತೆ ಫುಲ್ ಅಡ್ವೆಂಚರ್ ಥರ ಇತ್ತು. ಕಲ್ಲು ಮಣ್ಣು, ಫುಲ್ ಆಫ್ ರೋಡ್. ಜೀಪ್ನಲ್ಲಿ ಹೋಗ್ತಾ ಹೋಗ್ತಾ ಪ್ರತಿ ಜಂಪ್, ಪ್ರತಿ ಟರ್ನ್ ಥ್ರಿಲ್ ಇನ್ನಷ್ಟು ಹೆಚ್ಚಿಸ್ತಿತ್ತು. ವೆದರ್ ಕೂಲ್ ಆಗಿತ್ತು. ಮಿಸ್ಟ್ ಕವರ್ ಆಗಿ, ಜಂಗಲ್ ಸ್ಮೆಲ್, ಫ್ರೆಶ್ ಏರ್ ಎಲ್ಲ ಮಿಕ್ಸ್ ಆಗಿ ರಿಯಲ್ ನೇಚರ್ ಫೀಲ್ ಕೊಡ್ತಾ ಇತ್ತು. ಒಂದೊಂದು ಜಾಗದಲ್ಲಿ ನಿಂತು ನೋಡಿದ್ರೆ ಫುಲ್ ಗ್ರೀನ್ ವ್ಯೂಸ್, ಹಿಲ್ಸ್, ಸೈಲೆನ್ಸ್. ಮನಸ್ಸು ಶಾಂತ ಆಗುತ್ತೆ. ಹೀಗೆ ಟ್ರಾವೆಲ್ ಮಾಡ್ತಾ ಫೈನಲಿ ಕೇವ್ ಹತ್ರ ಬಂದ್ವಿ. ಆದರೆ ಅಲ್ಲಿ ಇನ್ ದ ರಿಯಲ್ ಅಡ್ವೆಂಚರ್ ಸ್ಟಾರ್ಟ್ ಆಯಿತು. ಇಲ್ಲಿನ ಸ್ಪೆಷಲ್ ಅಂದ್ರೆ ಬಾಂಬು ಯೂಸ್ ಮಾಡಿ ಕೇವ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಲೋಕಲ್ ಗೈಡ್. ಬಾಂಬು ಸ್ಟಿಕ್ ಕೊಡ್ತಾರೆ. ಅದರ ಸಹಾಯದಿಂದ ಒಳಗೆ ಹೋಗೋದು ಅಂದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಕೇವ್ ಒಳಗೆ ಹೋಗ್ತಾ ಇದ್ರೆ ಕಂಪ್ಲೀಟ್ ಡಾರ್ಕ್. ಟಾರ್ಚ್ ಲೈಟ್ ಇಲ್ಲದೆ ಏನೂ ಕಾಣಲ್ಲ. ಸ್ಟೋನ್ ಫಾರ್ಮೇಷನ್ಸ್, ನೀರಿನ ಹನಿ ಬೀಳೋ ಸೌಂಡ್, ಡ್ರಿಪ್ ಡ್ರಿಪ್ ಜೊತೆಗೆ ಎಕೋ ಕೇಳಿದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಒಂದೊಂದು ಜಾಗದಲ್ಲಿ ನ್ಯಾರೋ, ಸ್ವಲ್ಪ ಬೆಂಡ್ ಆಗಿ ಹೋಗ್ಬೇಕು. ಕೆಲವೆಡೆ ಸ್ಲಿಪರಿ ರಾಕ್ಸ್ ಇರುತ್ತೆ. ಜಾಗ್ರತೆ ಮುಖ್ಯ. ಒಳಗಿನ ಟೆಂಪರೇಚರ್ ಕೂಲ್ ಆಗಿರುತ್ತೆ. ಹೊರಗಿನ ಹವಾಮಾನಕ್ಕೆ ಹೋಲಿಸಿದ್ರೆ ಸಂಪೂರ್ಣ ಡಿಫ್ರೆಂಟ್ ಫೀಲ್. ಇದು ನಮ್ಮ ಇಂಡಿಯಾನಾ ಅಂತನ್ಸೋ ಲೆವೆಲ್, ಬ್ಯೂಟಿ, ನೇಚರ್ ಮಾಡಿರೋ ಕ್ರಿಯೇಷನ್ ನೋಡಿದ್ರೆ ಫುಲ್ ರೆಸ್ಪೆಕ್ಟ್ ಬರುತ್ತೆ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕ್ಲಿಯರ್ ವಾಟರ್ನಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದೀವಿ ಫ್ರೆಂಡ್ಸ್ ಜೊತೆ. ಫುಲ್ ಜಾಲಿ, ನಗು, ಫನ್. ಆ ಕ್ಷಣಗಳು ಲೈಫ್ ಟೈಮ್ ಮೆಮರೀಸ್ ಆಗಿಬಿಟ್ಟು ಫೋಟೋಸ್, ವಿಡಿಯೋಸ್ ತೆಗೆದುಕೊಂಡು ಎಲ್ಲ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀವಿ. ರಿಟರ್ನ್ ಬರ್ತಾ ಮೇಲೆ ನಾವು ಡ್ರೋನ್ ಫ್ಲೈ ಮಾಡಿದ್ದೀವಿ. ಡ್ರೋನ್ ವ್ಯೂನಲ್ಲಿ ನೋಡಿದ್ರೆ ಜಂಗಲ್ ಮಧ್ಯೆ ಕಾರ್ಸ್, ಗ್ರೀನ್ ಕವರ್, ವಾಟರ್ ಫ್ಲೋ, ಸ್ವರ್ಗ ಥರ ಕಾಣುತ್ತೆ. ಆ ಹೈಟ್ನಿಂದ ನೋಡಿದಾಗ ನಮ್ಮ ನೇಚರ್ ಎಷ್ಟು ಸುಂದರ ಅನ್ನೋದು ನಿಜವಾಗಿಯೂ ಗೊತ್ತಾಗುತ್ತೆ.